ಸತ್ಯಧರ್ಮರತಾಯ ಚಿರಜಧಾಂ ಕಲ್ಪವೃಕ್ಷ ನಮಧಾಂ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನು ಕಾಪಾಡಪ್ಪ ತಂದೆ. ಎಲ್ಲರಿಗೂ ಒಳ್ಳೆಯದನ್ನು ಮಾಡು. ಸರ್ವೇ ಜನ ಸುಖಿನೋ ಭವಂತು. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ವೆಲ್ಕಮ್ ಬ್ಯಾಕ್ ಟು ಶ್ರೀ ಗುರು ರಾಘವೇಂದ್ರ ವೆಜ್ ಕಿಚನ್. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಈಗ ಸಮ್ಮರ್ ಆಗಿರೋದ್ರಿಂದ ಬೇಸಿಗೆಯಲ್ಲಿ ಆರೋಗ್ಯಕ್ಕೆ ಒಳ್ಳೆಯದು ಆಗಿರಬೇಕು. ಆ ಥರ ಸಮ್ಮರ್ ಇರೋದ್ರಿಂದ ಹೆಲ್ದಿ ಆಗಿರುವಂಥದ್ದೇ ತಿಂತಾ ಇರಬೇಕು. ಚಿಕ್ಕ ಮಕ್ಕಳೆಲ್ಲ ಮನೇಲಿ ಇರ್ತಾರಲ್ಲ, ಏನಾದರೂ ಒಂದು ಮಾಡಿಕೊಡು ಅಂತಾರಲ್ಲ, ಈ ಥರ ಡಿಶ್ ಎಲ್ಲ ಮಾಡಿಕೊಡ್ಬೇಕು. ನೆಕ್ಸ್ಟ್ ಹಾಗೆ ಇವತ್ತು ಗುರುವಾರ ಇದೆಲ್ಲ, ರಾಯರಿಗೆ ಏನಾದರೂ ಒಂದು ನೈವೇದ್ಯ ಮಾಡಬೇಕು ಅಂಥೇಳಿ ನಾವು ಫಾಸ್ಟಿಂಗ್ ಇರ್ತೀನಲ್ಲ, ಎರಡಕ್ಕೂ ಬರುತ್ತೆ ಅಂಥೇಳಿ ಈ ಥರ ರುಚಿಕರವಾಗಿರುವಂಥ ಒಂದು ಪಾಯಸ ಮಾಡಿದ್ದೀನಿ. ಓಕೆ, ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಪ್ಲೀಸ್ ಸಪೋರ್ಟ್ ಮೀ. ಸಬ್ಬಕ್ಕಿ ತೊಗೊಂಡಿದ್ದೀನಿ. ಓಕೆ, ಒಂದು ಬಿಸಿನೀರು ಒಂದ್ಸಲ ತೊಳೆದು ಬಿಸಿನೀರಲ್ಲಿ ಆದರೂ ಸೋಕ್ ಮಾಡ್ಬೋದು, ಅಥವಾ ತಣ್ಣೀರಲ್ಲಿ. ಬಿಸಿನೀರಲ್ಲಿ ಸೋಕ್ ಮಾಡಿದರೆ ಸ್ವಲ್ಪ ಜಲ್ದಿ ಫಾಸ್ಟ್ ಆಗುತ್ತೆ. ಅರ್ಜೆಂಟ್ ಇದ್ದರೆ ಬಿಸಿನೀರಲ್ಲಿ ಹಾಕಬೇಕು, ಇಲ್ಲಾಂದರೆ ತಣ್ಣೀರಾದರೂ ನಡೀತದೆ. ಓಕೆ, ತುಂಬ ಟೇಸ್ಟಾಗಿರ್ತೈತೆ, ಡಿಫ್ರೆಂಟ್ ಆಗಿದೆ. ಆಮೇಲೆ ಮನೆಯಲ್ಲಿ ಟ್ರೈ ಮಾಡಿ ನೋಡ್ಬೋದು. ಯಾವಾದರೂ ಮನೆಯಲ್ಲಿ ಚಿಕ್ಕ ಪುಟ್ಟ ಇವೆಂಟ್ ಇದ್ರೂ ಮಾಡ್ಕೋಬೋದು. ಏನಾದರೂ ಡೈಲಿ ಅದೇ ಮಾಡಿರೋ ಸ್ವೀಟ್ ಮಾಡಿ ಬೇಜಾರು ಅನಿಸಿದರೆ ಈ ಥರನೂ ಡಿಫ್ರೆಂಟಾಗಿ ಮಾಡ್ಕೋಬೋದು. ಹೆಲ್ದಿ ಆಗಿರುತ್ತೆ. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಓಕೆ, ಇವಾಗ ನೀಟಾಗಿ ವಾಶ್ ಮಾಡ್ಕೊಂಡು ಒಂದು 30 ಮಿನಿಟ್ಸ್ ಆದರೂ ಸೋಕ್ ಮಾಡ್ಕೊತೀನಿ. ಸೋಕ್ ಮಾಡಿಕೊಂಡ್ರೆ ಜಲ್ದಿ ಬಾಯ್ಲ್ ಆಗ್ತೈತಿ. ಹೆಲ್ತ್ಗೂ ತುಂಬ ಒಳ್ಳೆಯದು. ಯಾಕಂದರೆ ಈಗ ಸಮ್ಮರೆಲ್ಲ ಇರೋದ್ರಿಂದ ಇದು ಸ್ವಲ್ಪ ತಂಪು ಅನಿಸುತ್ತೆ. ಓಕೆ, ಹಾಗಾಗಿ ಮಾಡ್ತಾ ಇರೋದು ಇದು ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡ್ಬೋದು. ಇವತ್ತು ಗುರುವಾರ ಒಂದಿದೆ ಅಲ್ಲ, ರಾಯರಿಗೆ ನೈವೇದ್ಯಕ್ಕೂ ಬರುತ್ತೆ. ಓಕೆ, ಇಟ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊತೀನಿ. ಓಕೆ, ತುಪ್ಪ ಹಾಕ್ಕೊಂಡ್ರೆ ಸ್ವಲ್ಪ ತುಪ್ಪ ಮೆಲ್ಟ್ ಆಗಲಿ. ಸ್ವಲ್ಪ ತುಪ್ಪ ಮೆಲ್ಟ್ ಆದರೆ ಸ್ವಲ್ಪ ಕ್ಯಾರೆಟ್ ಹಾಕ್ಕೊಂಬಿಡೋಣ. ಇವಾಗ ಕ್ಯಾರೆಟ್ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಹಾಕಿ ಸ್ವಲ್ಪ ಕ್ಯಾರೆಟ್ ಫ್ರೈ ಮಾಡ್ಕೋಬೇಕು. ಕ್ಯಾರೆಟ್ ಎಲ್ಲ ಫ್ರೈ ಆಗಿ ಸ್ವಲ್ಪ ಹಸಿ ವಾಸನೆ ಹೋದರೆ ಚೆನ್ನಾಗಿರುತ್ತೆ. ಸ್ವಲ್ಪ ಜಾಸ್ತಿ ಏನಿಲ್ಲ, ಸ್ವಲ್ಪ ಹಸಿ ವಾಸನೆ ಹೋಗಬೇಕು. ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ ಇವಾಗ ನೆಕ್ಸ್ಟ್ ಇವಾಗೈತಲ್ಲ, ಇವಾಗ ತೊಳೆದು ನೆನೆಸಿರ್ತೀವಲ್ಲ ಸಬ್ಬಕ್ಕಿ, ಅವು ಹಾಕ್ಕೊಂಬೇಡ. ಓಕೆ, ಎಲ್ಲ ಸಬ್ಬಕ್ಕಿಯನ್ನು ಹಾಕ್ಕೊಂಡ್ರೆ ಸಬ್ಬಕ್ಕಿ ಹಾಕಿ ಸ್ವಲ್ಪ ಬಾಯ್ಲ್ ಆಗೋಕ್ಕಿಡಬೇಕು. ಸ್ವಲ್ಪ ಬಾಯ್ಲ್ ಆಗಲಿ. ಸ್ವಲ್ಪ ನೀರು ರಿಕ್ವೈರ್ಡ್ ಇದೆ, ನೀರು ಹಾಕ್ಕೋಬೇಕು, ಏನು ತೊಂದರೆ ಇಲ್ಲ. ಸ್ವಲ್ಪ ನೀರೆಲ್ಲ ಹಾಕಿ ಬೇಯಬೇಕಿದೆಲ್ಲ. ಸಾಬುದಾನಿ ಎಲ್ಲ ಸ್ವಲ್ಪ ಕುದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಯಾಕಂದರೆ ಮೊದಲೇ ಇದರಲ್ಲಿ ಹಾಕಿರ್ತೀವಲ್ಲ. ಓಕೆ, ಸ್ವಲ್ಪ ಕುದೀಲಿ. ಇದಕ್ಕೆ ನಾನು ಯಾವುದೇ ಫುಡ್ ಕಲರ್ ಆ್ಯಡ್ ಮಾಡಿಲ್ಲ. ಕ್ಯಾರೆಟೇ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿದ್ದು. ನೆಕ್ಸ್ಟ್ ಇದನ್ನು ಹಾಕಿ ಇದೆರಡನ್ನೂ ಬಾಯ್ಲ್ ಮಾಡ್ತಿದ್ದೀನಿ. ಇವಾಗೆಲ್ಲ ಇನ್ನೂ ಪ್ರೊಸೀಜರ್ ಇದೆ, ವಿಡಿಯೋ ಯಾರು ಸ್ಕಿಪ್ ಮಾಡಬೇಡಿ. ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ತುಪ್ಪ ಬಿಸಿ ಆಗಲಿ. ಓಕೆ, ಸಾಕಿಷ್ಟೇ, ಜಾಸ್ತಿ ತುಪ್ಪ ಎಲ್ಲ ಬೇಡ, ಯಾಕಂದರೆ ಬಿಸಿಲು ಇರೋದ್ರಿಂದ ನೋಡ್ಕೊಂಡು ಹಾಕೋಬೇಕು. ನೆಕ್ಸ್ಟ್ ಇವಾಗ ಒಂದು ಸ್ವಲ್ಪ ಕೋಕೋನಟ್ ಹಾಕ್ಕೊಳ್ತೀನಿ. ಓಕೆ, ನೆಕ್ಸ್ಟ್ ಸ್ವಲ್ಪ ಗೋಡಂಬಿ ಹಾಗೂ ಸ್ವಲ್ಪ ಖಜೂರ ಹಾಕ್ಕೊಬೇಕು. ಓಕೆ, ಸೊ ಏಲಕ್ಕಿ ಪುಡಿ ಡೈರೆಕ್ಟ್ ಅದಕ್ಕೆ ಹಾಕ್ಕೊಂಬಿಡೋಣ, ಇದಕ್ಕೆಲ್ಲ ಏನು ಬೇಡ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಲಿ. ಓಕೆ, ಗೋಡಂಬಿ ಆಯಿತಾ, ಗೋಡಂಬಿ, ದ್ರಾಕ್ಷಿ ಹಾಗೂ ಸ್ವಲ್ಪ ಒಣ ಕೊಬ್ಬರಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಇದನ್ನು ಸ್ವಲ್ಪ ಫ್ರೈ ಆಗಬೇಕು ಅಷ್ಟೇ. ಇವಾಗ ಅದೇ ಪಾತ್ರೆ ಒಳಗೆ ಸ್ವಲ್ಪ ಅಂದರೆ 2 ಟೇಬಲ್ ಸ್ಪೂನ್ ಅಷ್ಟು ಮೀಡಿಯಮ್ ರವೆ ತೊಗೊಂಡಿದ್ದೀನಿ. ಅಂದರೆ ಚಿರೋಟೆ ರವೆ ಅಂತಾರಲ್ಲ, ಅದು ಮೀಡಿಯಮ್ ರವೆ ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು 2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಕ್ವಾಂಟಿಟಿ ನೀವು ಜಾಸ್ತಿ ಜನಕ್ಕೆ ಮಾಡ್ತೀರಿ, ಎಷ್ಟು ಜನಕ್ಕೆ ಮಾಡ್ತೀರಿ ಅದ್ರ ಮೇಲೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೂ ಕಡಿಮೆನೂ ಮಾಡ್ಕೊಬೋದು, ಏನು ತೊಂದರೆ ಇಲ್ಲ. ಇದು ಸ್ವಲ್ಪ ಫ್ರೈ ಮಾಡ್ಕೊಂಡು ರವೆ ಸ್ವಲ್ಪ ಫ್ರೈ ಮಾಡಿಕೊಂಡು ಅದು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ರಲ್ಲ ಅದಕ್ಕೆ ಹಾಕ್ಕೊಂಡು ಡ್ರೈ ಫ್ರೂಟ್ಸು ಮತ್ತು ಕ್ಯಾರೆಟು ಮತ್ತು ಸಬ್ಬಕ್ಕಿ ಹಾಕಿ ಬೇಯಿಸಿಟ್ಟಿದೆಯಲ್ಲ, ಇದರಲ್ಲಿ ಇವಾಗ ಸಣ್ಣ ರವೆ ಫ್ರೈ ಮಾಡ್ಕೊಂಡಿದ್ದಲ್ಲ ಅದೇ ಹಾಕ್ಕೊಂಡು. ಓಕೆ, ಅದೆಲ್ಲ ನೀಟಾಗಿ ಹಾಕ್ಕೊತೀನಿ ಒಂದು ನಿಮಿಷ. ಓಕೆ, ಬೇಸಿಗೆ ಇರೋದ್ರಿಂದ ಬಿಸಿಯಾಗಿ, ಬೇಸಿಗೆ ಜಾಸ್ತಿ ಬಿಸಿ ಇರೋದ್ರಿಂದ ತಂಪಾಗಿರುವಂಥದ್ದು ಇದು ಒಂಥರ ಸ್ವೀಟ್ ಇದೆ. ಇವತ್ತು ಗುರುವಾರ ಇರೋದ್ರಿಂದ ರಾಘವೇಂದ್ರ ಸ್ವಾಮಿಗೆ ನೈವೇದ್ಯಕ್ಕಾದರೂ ಏನಾದರೂ ಮಾಡಬೇಕಲ್ಲ, ಅಂದರೆ ಈ ಥರ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಹಾಗೂ ಟೇಸ್ಟಿ ಆಗಿರುತ್ತೆ. ಬಿಸಿಲಿರೋಕ್ಕೆ ತುಂಬ ಒಳ್ಳೆಯದಂತ ಹೇಳಿ ಇದು ಮಾಡಿದ್ದೇನೆ. ಓಕೆ, ಪ್ಲೀಸ್ ಒಮ್ಮೆ ಕಮೆಂಟ್ ಹಾಕಿ, ಯಾರ್ಯಾರು ನೋಡ್ತಾರೆ ಅವರೆಲ್ಲ ಕಮೆಂಟ್ ಹಾಕಿ.
ತುಂಬ ಟೇಸ್ಟಿ ಆಗಿರುತ್ತೆ. ಸ್ವಲ್ಪ ಏಲಕ್ಕಿ ಕ್ರಷ್ ಮಾಡಿ ಏಲಕ್ಕಿ ಪೌಡ್ರ್ ಅಂತ ಹಾಕೊಂಡ್ಬಿಟ್ರೆ ಮುಗಿದ ಕೆಲಸ ಇದರದು. ಸಕ್ಕರೆ ಅಥವಾ ಬೆಲ್ಲ ಯಾವುದು ಬೇಕು ನೋಡಿಕೊಂಡು ಹಾಕ್ಕೊಬೋದು. ಓಕೆ, ಸಕ್ಕರೆನೇ ಹಾಕ್ಕೊತಾ ಇದ್ದೀನಿ ನಾನು. ಅದೇ ಸ್ವಲ್ಪ ಬಿಸಿ ಇರಲಿಕ್ಕೆ ಹಾಕಿದರೆ ಮೆಲ್ಟ್ ಆಗೇ ಆಗುತ್ತೆ. ಓಕೆ, ಇದು ಸ್ವಲ್ಪ ಮೆಲ್ಟ್ ಆಗಲಿ. ಸ್ವಲ್ಪ ಪಿಸ್ತಾ ಹಾಕ್ಕೊಳ್ತೀನಿ. ಓಕೆ, ನೆಕ್ಸ್ಟ್ ಹೆಲ್ದಿ ಆರೋಗ್ಯಕರವಾಗಿರುವಂತಹ ಕ್ಯಾರೆಟ್ ಹಾಗೂ ಸಬ್ಬಕ್ಕಿ ಚಿರೋಟಿ ರವೆ ಹಾಕಿರುವಂತಹ ಪಾಯಸ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ.